ಗುರುಭ್ಯೋ ನಮಃ. ಹರಿ ಓಂ. ಗಣಾನಂತ್ವಂ ಗಣಪತಿ ಗುಮ್ಮವಾಮಿ ಏಕವಿಂ ಕವೀನಾವಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾಂ ಶೃಣ್ವನ್ನಂ ಜಪಿಸ್ತಿರಸಾದಂ ಶ್ರೀಮನ್ಮಹಾಗಣಾಧಿಪತಿ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಬುಧವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮವಂತ ಋತು ಮಾರ್ಗಶಿರ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಬುಧವಾಸರದಲ್ಲಿ. ಇವತ್ತಿನ ತಿಥಿ ತೃತೀಯ. ಇವತ್ತಿನ ನಕ್ಷತ್ರ ಪುಷ್ಯ ನಕ್ಷತ್ರ. ಬುಧವಾಸರದಲ್ಲಿ ದಿನ ವಿಶೇಷ ಸಂಕಷ್ಟಹರ ಚತುರ್ಥಿ. ಭಗವಂತ ಸಂಕಷ್ಟರ ಚತುರ್ಥಿ ಮಾಡುವಂಥವರಿಗೆ ಅಥವಾ ಆರೋಗ್ಯದಲ್ಲಿ ಒಂದಿಷ್ಟು ವೈಪರೀತ್ಯ ಇರುವಂಥವರಿಗೆ ಎಲ್ಲರಿಗೂ ಒಳಿತು ಮಾಡಲಿ. ಬುಧವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಪ್ರಮುಖವಾದಂತಹ ವ್ಯವಹಾರಗಳಲ್ಲಿ ಒಂದಿಷ್ಟು ಅಡೆತಡೆಗಳು ಉಂಟಾಗುವಂಥದ್ದು, ಸಂಗಾತಿಯೊಂದಿಗೆ ಇದ್ದಂಥ ವೈಮನಸ್ಸುಗಳು ಜಾಸ್ತಿ ಆಗುವಂಥದ್ದು, ಬಂಧು ಮಿತ್ರರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವಂಥದ್ದು, ಆಲಸ್ಯ ಸೋಮಹಾರಿತನಗಳು ಕಾಡುವಂತಹ ಸಾಧ್ಯತೆಗಳಿರುತ್ತೆ. ವೃತ್ತಿಪರ ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಹಿನ್ನಡೆಯಾಗುವಂತಹ ಸಾಧ್ಯತೆ ಇರುತ್ತೆ. ಎಚ್ಚರಿಕೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಗಣಪತಿಯ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಆರಂಭದಲ್ಲಿದ್ದಂತಹ ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಿಷ್ಟು ಪ್ರಗತಿಯನ್ನು ನೋಡುವಂಥದ್ದು, ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ನೋಡುವಂಥದ್ದು, ದಿನದ ದ್ವಿತೀಯಾರ್ಧದಲ್ಲಿ ಏರುಪೇರುಗಳು ಕಾಣಿಸಿಕೊಳ್ಳುವಂಥದ್ದು ಸಾಧ್ಯತೆಗಳು ಕಂಡುಬರುತ್ತೆ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ನಿರಾಸಕ್ತಿಗಳಾಗುವಂಥದ್ದು, ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಒಂದಿಷ್ಟು ವೈಪರೀತ್ಯ ಉಂಟಾಗುವಂಥದ್ದು. ಎಚ್ಚರಿಕೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಗಣಪತಿ ದೇವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಸಾಲದ ಸಮಸ್ಯೆಯಿಂದ ತಕ್ಕ ಮಟ್ಟಿಗೆ ಮುಕ್ತರಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಸಾಫಲ್ಯತೆ ಉಂಟಾಗುವಂಥದ್ದು, ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿಯನ್ನು ನೋಡುವಂಥದ್ದು, ಉದ್ಯೋಗಗಳಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಕೂಡ ಸಿಗುವಂಥದ್ದು, ಆರ್ಥಿಕ ಅಭಿವೃದ್ಧಿಗಳು ಮನಸ್ಸಿಗೆ ಸಂತಸವನ್ನು ನೀಡುತ್ತೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಬಲಮುರಿ ಗಣಪತಿ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಪ್ರಮುಖ ವಿಚಾರಗಳಲ್ಲಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಜಲ ಉತ್ಪನ್ನಗಳ ಮಾರಾಟಗಾರರಿಗೆ, ಹೈನುಗಾರಿಕೆ ಮಾರಾಟಗಾರರಿಗೆ, ಹೋಟೆಲ್ ದರ್ಶನಿ ಉದ್ಯಮಿಗಳಿಗೆ ಯಥೇಚ್ಛವಾದ ಧನ ಆಗಮನ ಆಗುವಂಥದ್ದು, ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಹೇಳಿಕೆಯನ್ನು ನೋಡುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ನಿಮಗೆ ದೈಹಿಕ ಮತ್ತು ಮಾನಸಿಕ ಅನಾರೋಗ್ಯಗಳು ಕಾಡುವ ಸಂಭವಗಳಿದೆ. ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಅಡೆತಡೆ ಆಗುವಂಥದ್ದು, ಜೊತೆಗೆ ಬಂಧು ಮಿತ್ರರಿದ್ದಂತಹ ವೈಮನಸ್ಸುಗಳು ಹೆಚ್ಚಾಗುವಂಥದ್ದು, ಸಹೋದರರಿಗೆ ಜೊತೆಗೆ ಸಹೋದರ ಸಂಬಂಧಪಟ್ಟವರಿಗೆ ಆರೋಗ್ಯದಲ್ಲಿ ವೈಪರೀತ್ಯ ಉಂಟಾಗುವಂಥದ್ದು. ಎಚ್ಚರಿಕೆ. ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಹಳೆಯ ಸಾಲವನ್ನು ತೀರಿಸಿಕೊಳ್ಳುವ ಆತುರದಲ್ಲಿ ಹೊಸ ಸಾಲವನ್ನು ಮಾಡುವಂತಹ ಅವಕಾಶ ಅಂತಾನೆ ಹೇಳುವಂಥದ್ದು. ಕೌಟುಂಬಿಕ ಜಂಜಾಟಗಳಿಂದ ತಕ್ಕ ಮಟ್ಟಿಗೆ ಸ್ವಲ್ಪ ಸಮಸ್ಯೆಗಳಿಂದ ದೂರವಾಗುವಂಥದ್ದು, ಜೊತೆಗೆ ದೂರ ಪ್ರಯಾಣಗಳಲ್ಲಿ ಲಾಭವನ್ನು ಕೂಡ ನೀವು ಪಡೆಯುವಂಥದ್ದಾಗಿರುತ್ತೆ. ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲಕರ ವಾತಾವರಣ ಅಂತಾನೆ ಹೇಳುವಂಥದ್ದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಗಣೇಶನ ಆರಾಧನೆ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಗೆ ಇಂದು ನಿಮಗೆ ಆದಾಯ ಮತ್ತು ವ್ಯಯ ಎರಡು ಸಮನಾಗಿರುವಂಥದ್ದು. ಇದ್ದಕ್ಕಿದ್ದಂತೆ ಅನಾರೋಗ್ಯ ಉಂಟಾಗುವ ಸಂಭವ. ಸೂಕ್ತ ಸಮಯದಲ್ಲಿ ವೈದ್ಯರನ್ನು ಭೇಟಿಯಾಗುವತಕ್ಕದ್ದು, ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಹಿನ್ನಡೆಯಾಗುವಂಥದ್ದು. ಜಾಗ್ರತೆ. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ಬಾಲಗಣಪತಿ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಇಂದು ನಿಮಗೆ ಖರ್ಚು ಮತ್ತು ಆದಾಯ ಏರುಪೇರು ಉಂಟಾಗುವಂಥದ್ದು.
ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುವಂಥದ್ದು. ಅಗತ್ಯಕ್ಕಿಂತ ಹೆಚ್ಚು ಸಮಯದಲ್ಲಿ ಎಚ್ಚರಿಕೆಯಿಂದಿರತಕ್ಕದ್ದು. ಮಕ್ಕಳ ಆರೋಗ್ಯಗಳಲ್ಲಿ ಉತ್ತಮ ಚೇತರಿಕೆ ಕಂಡುಬರುವಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ನಿಮ್ಮ ಕುಟುಂಬದ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಈ ದಿವಸ ಮಾತುಕತೆಗಳ ಮೇಲೆ ಜವಾಬ್ದಾರಿಯಿಂದ ಮಾತಾಡತಕ್ಕದ್ದು. ಇಲ್ಲವಾದಲ್ಲಿ ಮುಳುವಾಗುವ ಸಾಧ್ಯತೆಗಳಾಗಿರುತ್ತೆ. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಒಂದಿಷ್ಟು ಸಂಧ್ಯಾ ಸಮಯಗಳಲ್ಲಿ ಅದೃಷ್ಟದ ದಿವಸ ಅಂತಾನೆ ಹೇಳುವಂಥದ್ದು. ಆರೋಗ್ಯದಲ್ಲಿ ಎಚ್ಚರಿಕೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಸಹೋದರರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಮತ್ತಷ್ಟು ಹೆಚ್ಚಾಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ವೈಫಲ್ಯತೆ ಉಂಟಾಗುವಂಥದ್ದು. ಮಾನಸಿಕವಾಗಿ ಶಾಂತಿ ನೆಮ್ಮದಿಯನ್ನು ಕಳೆದುಕೊಳ್ಳುವಂಥದ್ದಾಗಿರುತ್ತೆ. ಎಚ್ಚರಿಕೆ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಬಲಬುರಿ ಗಣಪತಿ ಆರಾಧನೆ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸಂಕಷ್ಟಕ್ಕೆ ಬೀಳುವ ಸಾಧ್ಯತೆಗಳಿರುತ್ತೆ. ಸಾಲಗಾರರ ಒತ್ತಡ ಹೆಚ್ಚಾಗುವಂಥದ್ದು. ಮಾನಸಿಕವಾಗಿ ನೋವು ಜಾಸ್ತಿ ಆಗುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಹಿನ್ನಡೆಯಾಗುವಂಥದ್ದು. ಅನಗತ್ಯವಾದ ಮಾತುಕತೆಗಳಿಂದ ಸಮಸ್ಯೆಗಳಿಗೆ ನೀವೇ ಸಿಲುಕುವಂಥದ್ದಾಗಿರುತ್ತೆ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ಗಣಪತಿಯ 12 ನಾಮಗಳ ಪಠನ ಒಳಿತು. ಮುಂದಿನ ರಾಶಿ ಮೀನ. ಮೀನರಾಶಿಯವರಿಗೆ ಅನ್ಯರ ವಿಚಾರಕ್ಕೆ ತಲೆ ಹಾಕುವುದರಿಂದ ಸಮಸ್ಯೆಗೆ ಸಿಲುಕುವಂಥದ್ದು. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಂದಿಷ್ಟು ಬಳಲುವಂಥದ್ದು. ಉತ್ತಮ ಆರೋಗ್ಯ, ಯಾವುದೇ ಪ್ರಗತಿಗಳು ಕಂಡುಬರುವುದಿಲ್ಲ. ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಹಿನ್ನಡೆಯಾಗುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವಾಗುವಂಥದ್ದು. ಎಚ್ಚರಿಕೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಬಲಮುರಿ ಗಣಪತಿ ಆರಾಧನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.